ಕೊನೆಯದಾಗಿ ಇನ್ನೊಂದು, ಈಗ ಗರ್ ವಾಪಸಿ ಬಗ್ಗೆ ಮಾತನಾಡಿದ್ರಿ. ಈಗ ಸಾಕಷ್ಟು ಅಲ್ಲಿ ಮುಂಬರುವ ಚುನಾವಣೆಯಲ್ಲಿ ಯತ್ನಾಳ್ ಅವರು BJP ಅಂತ ಇರ್ತಾರ ಅಂತಂದು ಎಲ್ಲ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಕೇಳಿ ಬರ್ತದೆ. ನೋಡಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ, ಈ ಕಾಲವೇ ಉತ್ತರ ಕೊಡಬೇಕು. ಥ್ಯಾಂಕ್ ಯು ಸರ್. ಅಂದರೆ ಸುಮ್ಮನೆ ಹೋಗಂಗಿಲ್ಲ, ತಮ್ಮನ್ನು ಒಂದೇನಾದರೂ ಸೂಕ್ತ ಸ್ಥಾನಮಾನದ ಒಂದು ಭರವಸೆ ಕೊಟ್ಟರೆ ಮಾತ್ರ ಹೋಗ್ತೀರಿ. ಈಗಾಗಲೇ ಹೇಳಿದಾಗ CM ಅಭ್ಯರ್ಥಿ ಇಲ್ಲ, ಪುಕ್ಷಟ್ ಹಿಂದೆ ಕುಂಡ್ರದಿದ್ರೆ ಅಲ್ಯಾಕೆ ಹೋಗ್ಬೇಕ್ರಿ. ಹಿಂಗೆ ಆರಾಮದೀವಲ್ಲ. ಈಗ ಯಾರು ನೀನು ನೋಡಿದ್ರಲ್ಲ ನಾನು ಭಾಷಣ ತಪ್ಪು ಮಾಡಿದ್ರೆ ಹೊಡ್ಕೊತ ಸುಮ್ಮ ಆರಾಮದೀವಿ. ಅಲ್ಲಿ ಹೋಗಿ ಮತ್ತು ವಿಪ್ ಇಶ್ಯೂ ಮಾಡು, ಹಿಂಗೆ ಮಾತಾಡು, ಹಿಂಗೆ ಬಿಡು, ರನಕ ಠನೇ ಒತ್ತು ಕೊಡು ಅಂದ್ರೆ ಆಗೋದಿಲ್ಲ. ನಾವು ನಮ್ಮ ಕೈಯಾಗ ಜವಾಬ್ದಾರಿ ಕೊಟ್ರೆ, ಕರ್ನಾಟಕ ಕೊಟ್ರೆ BJP 150 ಸೀಟ್ ಬರ್ತವೆ. ಅಂದ್ರೆ ತಾವು ತಮ್ಮನ್ನು CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿ 150 ಸೀಟ್ ತರ್ಲಿಕ್ಕೆ ನಾನು ಮುಖ್ಯಮಂತ್ರಿನೇ ಆಗೋದಿಲ್ಲ. ಈಗ ಹೈಕಮಾಂಡ್ನ ಸಾಕಷ್ಟು ಎಚ್ಚರಿಕೆ ಮಧ್ಯೆ ಕೂಡ ಯತೀಂದ್ರವರು ಈ ಥರ ನಮ್ಮ ತಂದೆನೇ ಅಂತ ಹೇಳುವಂಥದ್ದು ಉದ್ದೇಶಪೂರ್ವಕವಾಗಿಯೇ ಹೇಳ್ತಾರಾ ಅಥವಾ ಅದು ಯಾವ ಥರ ಅದನ್ನು ಅನಲೈಸ್ ಮಾಡೋದು? ನೋಡಿರಿ, ಅವ್ರನ್ನ ಈಗ ಉಚ್ಚಾಟನೆ ಮಾಡೋಕೆ ಆಗ್ತೈತೆ ಸಿದ್ದರಾಮಯ್ಯ ಅವ್ರ ಮಗನ ಸಿದ್ದರಾಮಯ್ಯವ್ರನ್ನ ಉಚ್ಚಾಟನೆ ಮಾಡೋದಂಗೆ. ಈಗ ಸಿದ್ದರಾಮಯ್ಯವ್ರು ಹೇಳ್ಯಾರ್ತೇಳಿ ಅವ್ರು ಹೇಳ್ತಾರೆ ನಮ್ಮ ಅಪ್ಪನ ಬದಲಾವಣೆ ಇಲ್ಲ ಅಂತ. ಅವ್ರಿಗೆ ಕಾನ್ಫಿಡೆನ್ಸ್ ಐತಿ, ಅಲ್ಲಿ ಅವ್ರಿಗೂ ಮೆಸೇಜ್ ಐತಿ. ನನ್ನ ಹೆಂಗೆ ತೆಗಿತಾರತ್ತ ಅವ್ರಿಗೂ ಒಳಗೈತಿ. ನಾನು ತೆಗೆದ್ರೆ ಕಾಂಗ್ರೆಸ್ಸೇ ಡಬ್ಬ ಆಗ್ತೈತೆ ಅದು ಅವ್ರಿಗೂ ಗೊತ್ತೈತಿ. ಯಾಕಂದ್ರೆ ದೊಡ್ಡ ಸಮುದಾಯ ಐತೆ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಕಾಂಗ್ರೆಸ್ಗೆ ಎಷ್ಟು ಜನರ ಬೆಂಬಲ ಐತೆ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವ್ರದ್ದು ಒಂದು ಶಕ್ತಿನೂ ಐತಿ ಇಲ್ಲಿ. ಆ ಶಕ್ತಿಗೆ ಏನಾರು ಕೈ ಹಚ್ಚಿದ್ರೆ ಕಾಂಗ್ರೆಸ್ ಮುಗಿಸ್ತಾರೆ ಅವರು. ಕೊನೆಯದಾಗಿ ಇನ್ನೊಂದು, ಈಗ ಗರ್ ವಾಪಸಿ ಬಗ್ಗೆ ಮಾತನಾಡಿದ್ರಿ. ಈಗ ಸಾಕಷ್ಟು ಅಲ್ಲಿ ಮುಂಬರುವ ಚುನಾವಣೆಯಲ್ಲಿ ಯತ್ನಾಳ್ ಅವರು BJP ಅಂತ ಇರ್ತಾರ ಅಂತಂದು ಎಲ್ಲ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಕೇಳಿ ಬರ್ತದೆ. ನೋಡಿ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡೋಣ, ಈ ಕಾಲವೇ ಉತ್ತರ ಕೊಡಬೇಕು. ಥ್ಯಾಂಕ್ ಯು ಸರ್. ಅಂದರೆ ಸುಮ್ಮನೆ ಹೋಗಂಗಿಲ್ಲ, ತಮ್ಮನ್ನು ಒಂದೇನಾದರೂ ಸೂಕ್ತ ಸ್ಥಾನಮಾನದ ಒಂದು ಭರವಸೆ ಕೊಟ್ಟರೆ ಮಾತ್ರ ಹೋಗ್ತೀರಿ. ಈಗಾಗಲೇ ಹೇಳಿದಾಗ CM ಅಭ್ಯರ್ಥಿ ಇಲ್ಲ, ಪುಕ್ಷಟ್ ಹಿಂದೆ ಕುಂಡ್ರದಿದ್ರೆ ಅಲ್ಯಾಕೆ ಹೋಗ್ಬೇಕ್ರಿ. ಹಿಂಗೆ ಆರಾಮದೀವಲ್ಲ. ಈಗ ಯಾರು ನೀನು ನೋಡಿದ್ರಲ್ಲ ನಾನು ಭಾಷಣ ತಪ್ಪು ಮಾಡಿದ್ರೆ ಹೊಡ್ಕೊತ ಸುಮ್ಮ ಆರಾಮದೀವಿ. ಅಲ್ಲಿ ಹೋಗಿ ಮತ್ತು ವಿಪ್ ಇಶ್ಯೂ ಮಾಡು, ಹಿಂಗೆ ಮಾತಾಡು, ಹಿಂಗೆ ಬಿಡು, ರನಕ ಠನೇ ಒತ್ತು ಕೊಡು ಅಂದ್ರೆ ಆಗೋದಿಲ್ಲ. ನಾವು ನಮ್ಮ ಕೈಯಾಗ ಜವಾಬ್ದಾರಿ ಕೊಟ್ರೆ, ಕರ್ನಾಟಕ ಕೊಟ್ರೆ BJP 150 ಸೀಟ್ ಬರ್ತವೆ. ಅಂದ್ರೆ ತಾವು ತಮ್ಮನ್ನು CM ಅಭ್ಯರ್ಥಿ ಅಂತ ಘೋಷಣೆ ಮಾಡಿ 150 ಸೀಟ್ ತರ್ಲಿಕ್ಕೆ ನಾನು ಮುಖ್ಯಮಂತ್ರಿನೇ ಆಗೋದಿಲ್ಲ. ಅಂದರೆ ನಿಮ್ಮನ್ನು CM ಅಭ್ಯರ್ಥಿ ಅಂತ ಹೇಳ್ಕೊಂಡ್ರೆ ನೀವು? ಎಸ್, ಅಂದರೆ ಹೋಗೋದು ಇಲ್ಲ. ಕದ್ರೆ ಇಲ್ಲ, ಸುಮ್ಮನೆ ಹಿಂಗೆ ಆರಾಮ ಒಬ್ಬನೇ ಅಂದಿನ ನನಗೇನಾಗೋದು ಅದು. ಎಷ್ಟೊತ್ತಿಗೆ ನನಗೂ ಒಳಗೆ ಹಾಕ್ತಿದ್ರು ರೀ ಜೈಲಿಗೆ. ಯಾರು ಏನಾರ ನನ್ನ ಹಗರಣಗಳಿದ್ದು ಅಂದ್ರೆ ಎಷ್ಟೊತ್ತಿಗೆ ಬಿಡ್ತಿದ್ರು ಮ್ಯಾಗಿನವ್ರು ಬಿಡ್ತಿದ್ರು, ನನ್ನ ಸಿಗಿಸ್ಬಿಡ್ತಿದ್ರು ಅದ್ರಾಗರೆ. ಅದಕ್ಕೆ ನಾ ಬೆನ್ ಪಿಗರ್ ಮಾತಾಡ್ತೇನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ವಿಜಯಪುರ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬೆಳಗಾವಿ.